ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಚಿಂಟು ಮದುವೆಗೆ ರೆಡಿ ಆಗೋದಕ್ಕೋಸ್ಕರ ಫೇಸ್ ಪ್ಯಾಕ್ ಆಗ್ತಾ ಇದ್ದಾಳೆ. ಅದು ಆ್ಯಕ್ಚುಲಿ ಕರಣ್ ತಂದುಕೊಟ್ಟಿರೋದು, ಅವನಿಗೆ ಅವ್ರು ಟೀಚರ್ ಕೊಟ್ಟಿರೋದಂತೆ. ಅಂದರೆ ಅವನು ಆಯುರ್ವೇದಿಕ್ ಡಾಕ್ಟರ್ ಓದ್ತಾ ಇರೋದು, BAMS ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಅವ್ರದ್ದು ಆಯುರ್ವೇದಿಕ್ದು ಏನು ಫೇಸ್ ಪ್ಯಾಕ್ನ ಅವರು ಟೀಚರು ಮನೇಲಿ ಟ್ರೈ ಮಾಡ್ಲಿಕ್ಕೆ ಕೊಡಿ ಅಂತ ಅಂದ್ಬಿಟ್ಟು ಪೇರೆಂಟ್ಸಿಗೆ ಕೊಟ್ಟು ಕಳಿಸಿದ್ರು. ಚೆನ್ನಾಗಿದೆ ಅದು ಅಂತ ಹೇಳ್ಬಿಟ್ಟು ಫೇಸ್ ಮಾಸ್ಕು. ಸೊ ಹಾಗಾಗಿ ಚಿಂಟು ಕೂಡ ಟ್ರೈ ಮಾಡು ಅಂತ. ಏನಂತ ಹೇಳಿದ್ರೆ ಮದ್ವೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೆನ್ನೆನೇ ಆಯಿಲ್ ಹಚ್ಕೊಳ್ಳೋಣ ನೈಟ್ ಅಂತ ಅಂದ್ಕೊಂಡಿದ್ದು, ಹಚ್ಕೊಳಕ್ಕಾಗಲಿಲ್ಲ. ಸೊ ಇವಾಗ ಹಚ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು 1-2 ಅವರ್ ಬಿಟ್ಟು ಸ್ನಾನ ಮಾಡೋಣ. ಅವಾಗ ನೀಟಾಗಿ ಕೂದಲೆಲ್ಲ ಚೆನ್ನಾಗಾಗುತ್ತೆ, ಇಲ್ಲ ಸ್ಮೂತಾಗಿರುತ್ತೆ. ಇಲ್ಲಾಂದರೆ ನಾವು ಎಣ್ಣೆ ಹಚ್ಚದೆ ಹಾಗೆ ಸ್ನಾನ ಮಾಡಿದ್ರೆ ಸ್ವಲ್ಪ ರಫ್ ಆಗಿರುತ್ತೆ ಕೂದಲು ಅಂತ ಹೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸ್ಯಾರಿದು ಪ್ಲೇಟಿಂಗ್ಸ್, ಅಂದರೆ ಇದೆ ಏನಿದೆ ನೆರಿಗೆಗಳ ಪ್ಲೇಟಿಂಗ್ಸ್ ಎಲ್ಲ ಮಾಡ್ಕೊಳ್ತಾ ಇರೋದು ಆಲ್ರೆಡಿ. ಹಾಗೆ ಫ್ರೆಂಡ್ಸ್ ನಾಳೆ ಮಾರ್ನಿಂಗ್ ನಾನು ಈ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ನಿಮಗೆ ಈ ಸ್ಯಾರಿನ ತೋರಿಸೇ ಇರಲಿಲ್ಲ, ವಿಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಇದನ್ನು ಶೇರ್ ಮಾಡಿರಲಿಲ್ಲ. ನಾನು ಆಲ್ರೆಡಿ ಟೈಲರ್ಗೆ ಸ್ಟಿಚ್ಗೆ ಅಂತ ಕೊಟ್ಬಿಟ್ಟಿದ್ದೆ. ಸೊ ತೋರ್ಸೋಕ್ಕಾಗಿರಲಿಲ್ಲ. ಫುಲ್ ಗೋಲ್ಡ್ ಇದೆ, ಬ್ಲೌಸ್ ಕೂಡ ಸೇಮ್ ಬರುತ್ತೆ. ಇದನ್ನ ಇವಾಗ ನಾನು ಕೂಡ ಅದು ನೆರಿಗೆದು ಎಲ್ಲ ಮಾಡ್ಬಿಟ್ಟು ಪ್ಲೇಟಿಂಗ್ ಮಾಡಿ ಎತ್ತಿಟ್ಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ನನ್ನ ಸ್ಯಾರಿದು ಪ್ಲೇಟಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಿಂದು ಬಂದು ಚಿಂಟು ಸ್ಯಾರಿನ ಪ್ಲೇಟಿಂಗ್ ಮಾಡ್ತಾಯಿದ್ದಾಳೆ. ಚಿಂಟು ಏನಂತ ಹೇಳಿದ್ರೆ, ನಾನು ನಾರ್ಮಲ್ ಸ್ಯಾರಿ ಹಾಕಲ್ಲ ಮಮ್ಮಿ, ಅದನ್ನ ಲೆಹೆಂಗಾ ಥರ ವೇರ್ ಮಾಡ್ತೀನಿ ಅಂತ. ಸೊ ಅವಳು ಸ್ಯಾರಿನ ಲೆಹೆಂಗಾ ಥರ ಉಟ್ಕೋತೀನಿ ಅಂತ ಅಂದ್ಬಿಟ್ಟು ಉಟ್ಕೊಂಡಿದ್ದಾಳೆ. ಅದು ಸ್ಯಾರಿ ಬಂದು ರಮ್ಯಂದು ಮದುವೆ ಬೀಗ್ರೂಟ ಸ್ಯಾರಿ ಅವಳು ವೇರ್ ಮಾಡ್ತಾ ಇರೋದು. ಅವಳು ಹೇಗೆ ಅಂತಂದರೆ, ಅವ್ಳಿಗೆ ಏನಾದರೂ ಥಿಂಗ್ಸ್ ಏನಾದರೂ ಅದೇ ಬೇಕು ಇದೇ ಬೇಕಂತ ಅನಿಸಿದ್ರೆ ಯಾವ್ದು ಹಾಕಬೇಕನ್ಸುತ್ತೆ ಅವಳು ಅದನ್ನೇ ಹಾಕ್ಕೊಳ್ಳೋದು. ನಾನು ಯಾವುದಾದ್ರೂ ಹೊಸ ಹಂಗಲ್ಲ, ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ. ಅವ್ರ ಆಂಟಿ ಹತ್ರ ಹೋಗಿ ನನಗಿಲ್ಲ, ನನಗೆ ಆ ಸ್ಯಾರಿನೇ ಬೇಕು, ನಾನು ಅದನ್ನೇ ಲೆಹೆಂಗಾ ಥರ ಹಾಕ್ಕೊಳ್ತೀನಿ ಅಂತ. ನಾನು ಬೇಡ, ಇನ್ನೊಂದು ಫ್ಯಾನ್ಸಿ ಸ್ಯಾರಿ ಇದೆ ಅದನ್ನು ಹಾಕು ಅಂತ ಹೇಳ್ತಾಯಿದ್ದೆ. ಇಲ್ಲ ಮಮ್ಮಿ, ನಾನು ಆ ಸ್ಯಾರಿನೇ ಹಾಕ್ಕೊಳ್ತೀನಿ, ನಂಗೆ ಆ ಸ್ಯಾರಿ ಇಷ್ಟ, ಎಲ್ಲೋ ಪರ್ಪಲ್ ಕಾಂಬಿನೇಷನ್ ಸ್ಯಾರಿ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನೇ ಲೆಹೆಂಗಾ ಥರ ಹಾಕ್ಕೊಳ್ತೀನಿ ನಾನು ಅಂತ ಅಂದ್ಬಿಟ್ಟು ಅದನ್ನೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾಳೆ. ಅವಳು ಒಂದ್ಸಲ ಫಿಕ್ಸ್ ಆಗಿಬಿಟ್ರೆ ಮುಗಿತು, ಅದು ಬೇಕಂದರೆ ಅದನ್ನೇ ಹಾಕ್ಕೋಬೇಕು ಅವಳು. ಬೇರೆ ಯಾವುದು ತೋರಿಸಿದ್ರು ಅವಳಿಗೆ ಇನ್ನು ಇಷ್ಟನೇ ಆಗೋದಿಲ್ಲ. ಕೊನೆಗೆ ಆಯಿತು ಬಿಡಪ್ಪ ಹಾಕೋದನ್ನೇ ಅಂತ ಅಂದ್ಬಿಟ್ಟು ಕೊಟ್ಟೆ ಅವಳಿಗೆ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ದಾಳೆ. ಏನಕ್ಕಂದರೆ ಇನ್ನು ನಾಳೆ ಹೋಗೋ ಟೈಮಲ್ಲಿ ಅರ್ಜೆಂಟಿಗೆ ಸ್ಯಾರಿ ಎಲ್ಲ ಪ್ಲೇಟಿಂಗ್ ಮಾಡೋಕ್ಕಾಗೋದಿಲ್ಲ, ಸರಿ ಕೂರಲ್ಲ, ಇದಾಗ್ತಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಪಿನ್ ಮಾಡಿಟ್ಟು ಹಾಗೆ ಸ್ಟ್ರೈಟ್ನರಲ್ಲಿ ಸ್ವಲ್ಪ ನೀಟಾಗಿ ಅದನ್ನು ಐರನ್ ಥರ ಮಾಡಿಟ್ಬಿಟ್ರೆ ನೆರಿಗೆಗಳು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನೆರಿಗೆ ಎಲ್ಲ ಹಂಗಂಗೆ ಬೊದ್ರ ಕೆಲವೊಂದು ಸ್ಯಾರಿದು ಆ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಈಗಲೇ ಎಲ್ಲ ನೀಟಾಗಿ ಮಾಡಿಟ್ಕೊಳ್ಳೋಣ. ಬಟ್ ಏನಂದರೆ ಈ ರೀತಿ ಮಾಡಿಡೋದ್ರಿಂದ ನಮಗೆ ಆ ಟೈಮಲ್ಲಿ ಟೈಮ್ ಸೇವ್ ಆಗುತ್ತೆ. ಇಲ್ಲಾಂದರೆ ಆ ಟೈಮಲ್ಲಿ ಬೇಗ ರೆಡಿ ಆಗಬೇಕು ಅಂತಂದರೆ ಅರ್ಜೆಂಟಿಗೆ ಪ್ಲೇಟಿಂಗ್ ಎಲ್ಲ ನೀಟಾಗಿ ಮಾಡೋಕ್ಕಾಗಲ್ಲ, ಅರಿಬರಿ ಇರುತ್ತೆ. ಸೊ ಹಾಗಾದಾಗ ಒಂಥರ ಬೇಜಾರಾಗುತ್ತೆ, ಇನ್ನು ಅರ್ಜೆಂಟಲ್ಲಿ ಅಂತ ಅಂದ್ಬಿಟ್ಟು ಇವತ್ತೇ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಇವತ್ತು ಸ್ವಲ್ಪ ಲೇಟ್. ಎಲ್ಲ ತಲೆಗೆಲ್ಲ ಹೆಂಗಿದ್ರು ಎಣ್ಣೆ ಹಚ್ಕೊಂಡು ಇದೀವಿ, ಸ್ನಾನಗಿನ್ನ ಮಾಡೋಷ್ಟರಲ್ಲಿ 1-2 ಅವರ್ ಬೇಕು ಸ್ನಾನಕ್ಕೆ ಹೋಗ್ಲಿಕ್ಕೆ, ಚೆನ್ನಾಗಿ ಕೂದಲೆಲ್ಲ ನೆನಿಬೇಕು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಪ್ಲೇಟಿಂಗ್ ಎಲ್ಲ ಮಾಡ್ಕೊಳ್ಳೋಣ, ಟೈಮ್ ಇದೆ ಅಲ್ವಾ ಅಂತ ಅಂದ್ಬಿಟ್ಟು. ನನಗೆ ಹಂಗೂ ಫ್ರೆಂಡ್ಸ್ ಏನಂತ ಹೇಳಿದರೆ ಮೆಹಂದಿ ಹಾಕ್ಕೋಬೇಕಂತ ಇಷ್ಟಿತ್ತು, ತುಂಬ ದಿನ ಆಗೋಗಿತ್ತು ಮೆಹಂದಿ ಹಾಕಿ. ಬಟ್ ಫೈನಲ್ ನನಗೆ ಮೆಹಂದಿ ಹಾಕ್ಕೊಳ್ಳೋಕ್ಕಾಗಲೇ ಇಲ್ಲ, ಕೊನೆಗೂ ಹಾಕ್ಕೊಳ್ಳಿಲ್ಲ. ಹೋಗ್ಲಿ ಬಿಡಿ, ಇನ್ನೊಂದ್ಸಲ ಯಾವಾಗಲಾದರೂ ಹಾಕ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನನಗೆ ಗೊತ್ತು ತುಂಬ ದಿನ ಆಗಿತ್ತು ಮೆಹಂದಿ ಹಾಕಿ. ಸೊ ಹಾಗಾಗಿ ಹಾಕ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು, ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು. ಹಾಗೆ ಇವತ್ತು ಈವ್ನಿಂಗು ರಮ್ಯಾ, ನವೀನ್, ಅಮ್ಮ, ಶಿವು ಎಲ್ಲರೂ ಕೂಡ ಬರ್ತೀವಿ ಚೌಟ್ರಿಗೆ ಅಂತ ಹೇಳಿದರು. ನಾವು ಮಾರ್ನಿಂಗ್ ಬರ್ತೀರಾ ನೈಟ್ ಬರ್ತೀರಾ ಅಂತ ಕೇಳಿದ್ದೆ ಅಲ್ವಾ. ಸೊ ನಾನು ಎಲ್ಲ ನೈಟೇ ಬರ್ತೀವಿ ಅಂತ ಹೇಳಿದರು. ಅವರು ಕೂಡ ನೈಟ್ ನಾವು ಚೌಟ್ರಿಗೆ ಬಂದುಬಿಟ್ಟು ಹಾಗೆಯೇ ಊರಿಗೆ ಹೋಗ್ತೀವಿ, ಇಲ್ಲೇ ಕಲ್ಯಾಣಪುರಕ್ಕೆ ಎಲ್ಲ ಹಾಲ್ಟ್ ಆಗಿದ್ದು, ನಾಳೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಅಂತ ಹೇಳಿದ್ಲು ರಮ್ಯಾ. ಸೊ ಆಯಿತು ಅಲ್ಲೇ ಉಳ್ಕೊಂಡು ಹಾಗೆ ಮಾಡಿ ನೈಟೇ ಬಂದು ಹೋಗಿ ಅಂತ ಅಂದೆ. ಬಟ್ ಏನಾಗಿದೆ ಅಂತ ಅಂದರೆ ಅವಳು, ನಾನಂದರೆ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಇನ್ಫಾರ್ಮೇಷನ್ ಕೂಡ ಲೇಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಬೇಗನೆ ಹೇಳ್ತಿದ್ದೀನಿ, ಲೇಟಾಗಿ ಅಂತಿದ್ದೀನಿ ಅಂದರೆ ಬೇಗ ಹೇಳ್ತಿದ್ದೀನಿ ಅಷ್ಟೇ. ಏನಂತಂದರೆ ಅವಳು ಬಂದು ಮದುವೆಗೆಲ್ಲ
ಹೋಗ್ಬಿಟ್ಟು ಊರಿಗೆ ಹೋಗಿದ್ದಾಳೆ. ಅಲ್ಲಿ ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ದಾಳೆ ಅಂದೆ. ನಿಮಗೆ ಗೊತ್ತಲ್ಲ, ಇವಾಗ ಮಳೆ ಎಲ್ಲ ಬರ್ತಾ ಇರುತ್ತೆ. ಈ ವೆದರಲ್ಲಿ ಶೀತ ಬೇಗ ಆಗಿಬಿಡುತ್ತೆ. ಅದರಲ್ಲೂ ಅವಳಿಗಂತೂ ಈ ಸೀಸನಲ್ಲಿ ಆಗೋದೇ ಇಲ್ಲ. ಅವಳು ಒಂಥರ, ನಾನು ಅಷ್ಟೇ, ಈ ಸೀಸನ್ ಬಂತು ಅಂತ ಅಂದರೆ ಸಾಕು, ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ಬೇಗ ಹುಷಾರು ತಪ್ಪಿಬಿಡ್ತೀನಿ. ಮನೆಯೆಲ್ಲ ಕ್ಲೀನಿಂಗ್ ಮಾಡಿದ್ರೆ ಸಾಕು ಬಿದ್ದೋಗ್ಬಿಡೋದು. ಇಲ್ಲ ಈ ವೆದರು ಸಡನ್ನಾಗಿ ಚೇಂಜ್ ಆದರೆ ಎಲ್ಲರೂ ಹೋಗಿ ಬಂದರೆ ಆ ಥರ ಆಗಿಬಿಡುತ್ತೆ. ನಾನು ಜಸ್ಟ್ ಸೆರ್ಗದು ಪ್ಲೇಟ್ ಪಿನ್ ಹಾಕ್ಬಿಟ್ಟು ಪ್ಲೇಟ್ಸ್ಗೆ ಇಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚಿಂಟು ಮತ್ತು ಬಿಂದು ಇಬ್ಬರು ಮಾಡ್ತಾಯಿದ್ದಾರೆ. ಅವಳದು ಜಾಸ್ತಿ ಕೆಲಸ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು, ಏನಕ್ಕಂದ್ರೆ ಅವಳು ಅದರಲ್ಲೇ ಲೆಹೆಂಗಾ ಥರ ಉಟ್ಕೊಳ್ಳೋದ್ರಿಂದ ಅದರಲ್ಲೂ ಕೂಡ ಪ್ಲೇಟ್ಸ್ಗಳನ್ನ ಮಾಡಿಟ್ಕೋಬೇಕು ಅಂತ. ಹಾಗೆ ಚಿಂಟು ಸ್ಯಾರಿಗೆ ಪಿನ್ ಹಾಕ್ತಾಯಿದ್ದಾರೆ. ಪಿನ್ ಹಾಕ್ಬಿಟ್ಟು ಆಮೇಲೆ ಅದನ್ನು ಸ್ಟ್ರೈಟ್ನರಲ್ಲಿ ಐರನ್ ಥರ ಮಾಡ್ಕೊಳ್ಳೋಣ ಅಂತ. ಸೊ ಹಂಗೆ ಈವ್ನಿಂಗ್ ಆಯಿತು. ಆಗಿದ ತಕ್ಷಣ ನಾವು ಎಲ್ಲ ಚೌಟ್ರಿಗೆ ಹೋದ್ವಿ. ಮದುವೆ ರಿಸೆಪ್ಷನಲ್ವ ಇವತ್ತು ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ರಮ್ಯಾ ಅವರು ಕೂಡ ಬಂದು. ರಮ್ಯಾ ಬಂದ ತಕ್ಷಣ ನಾನೇನಂದರೆ ವ್ಲಾಗ್ದು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತ್ಕೊಬಿಟ್ಟಿದ್ದೀನಿ ಫುಲ್ಲು, ಎಲ್ಲರ ಜೊತೆ ಮಾತಾಡ್ತಾ ಆಮೇಲೆ ರಮ್ಯಾ ಬಂದು ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ಲು. ಆಮೇಲೆ ನಾನೇನು ಮಾಡಿದೆ, ವೀಡಿಯೋ ನಾನು ಮಾಡ್ಕೊಂಡೆ ಇಲ್ಲ, ನೀನು ಮಾಡ್ಕೋತಾ ಇದೆಯಾ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು. ನಾನು ನೋಡ್ತಾ ಇರ್ಬೋದು, ಪಾರ್ಟಿ ವೇರ್ ಸ್ಯಾರಿ ವೇರ್ ಮಾಡಿದ್ದೀನಿ. ನಂದು ಸೌರ ಕಲೆಕ್ಷನ್ದೇ ಈ ಸ್ಯಾರಿ ಬಂದುಬಿಟ್ಟು 1630 ಅದು ಸ್ಯಾರಿ ಪ್ರೈಸ್ ಬಂದು. ಏನಂತ ಹೇಳಿದ್ರೆ, ಸ್ಯಾರಿಲಿ ಕಾಂಟ್ರಾಸ್ಟ್ ಬಂದಿದೆ, ಒಂದೇ ಥರ ಬಂದಿಲ್ಲ. ಬ್ಲೌಸು ಸ್ಯಾರಿ ಎರಡು ಸೇರಿ ಒಂದೇ ಥರ ಬಂದಿಲ್ಲ, ಕಾಂಟ್ರಾಸ್ಟ್ ಬಂದಿದೆ. ವೈನ್ ಕಲರ್ ಬ್ಲೌಸ್ ಬಂದಿದೆ ಬ್ಲೂ ಕಲರ್ ಸ್ಯಾರಿಗೆ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಲ್ರೆಡಿ ರಿಸೆಪ್ಷನ್ ಎಲ್ಲ ನಡೀತಾ ಇತ್ತು. ನಾವು ಆಮೇಲೆ ಹಂಗೆ ರಮ್ಯಾ ಅವ್ರು ಕೂಡ ಬಂದು ಹೋದರು. ನಾವೇನಂತ ಹೇಳಿದ್ರೆ, ಸ್ವಲ್ಪ ಬಳೆ ಶಾಸ್ತ್ರ ಅದು ಇದು ಎಲ್ಲ ಮಾಡೋವರೆಗಿರಬೇಕು ತುಂಬ ಹೊತ್ತು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಆಗಿಲ್ಲ ಯಾಕೋ ಅಂತ ಅಂದ್ಬಿಟ್ಟು ಹೊಟ್ಬಿಟ್ವಿ. ಇದು ಬಂದು ಮಾರ್ನಿಂಗು. ಸೊ ಮಾರ್ನಿಂಗ್ ಆಗಲೇ ನಾವು ಚೌಟ್ರಿಗೆ ಬಂದ್ವಿ. ಇನ್ನೇನೋ ಮುಹೂರ್ತ ಟೈಮ್ ಆಗಿತ್ತು. ಹಾಗಾಗಿ ಮಂಟಪದಲ್ಲಿ ನಿಲ್ಲಿಸಿದ್ದಾರೆ ಹುಡುಗ ಹುಡುಗಿನ. ಇನ್ನೇನೋ ತಾಳಿ ಕಟ್ಟೋ ಸಮಯ. ನಾವು ಕೂಡ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಮಂಟಪದ ಹತ್ರ ಬಂದಿದ್ದೀವಿ. ಏನಂತಂದರೆ ಕುತ್ಕೊಂಡು ನೋಡ್ತಾ ಇದ್ವಿ. ಇನ್ನು ಕೈ ನೀರೆಲ್ಲ ಬಿಡ್ತಾಯಿದ್ರು. ಆಮೇಲೆ ಹೋಗಿ ಕೈ ನೀರು ಬಿಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ದಾರ ಮುಹೂರ್ತ ಕೂಡ ಆಯಿತು, ತಾಳಿ ಎಲ್ಲ ಕಟ್ಟಿದಾಯಿತು. ನಾನು ಹಸ್ಬೆಂಡ್ ಫೋನ್ ಮಾಡಿದೆ, ಎಲ್ಲಿದ್ದೀರಾ, ಕೈ ನೀರು ಬಿಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಬಂದರು. ಇಬ್ಬರು ಹೋಗಿ ಕೈ ನೀರೆಲ್ಲ ಬಿಟ್ಬಿಟ್ಟು ನಾವು ಫೈನಲಿ ಊಟಕ್ಕೆ ಬಂದ್ವಿ. ಊಟ ಕೂಡ ಮುಗಿಸ್ಕೊಂಡು ಇವಾಗ ಹಾಲಲ್ಲಿ ಬಂದಿದ್ವಿ. ಸುಮಾರು ಹುಡುಗ ಹುಡುಗಿನ ಕೈಗೆ ಹಾಕೋವರೆಗೂ ಇರಬೇಕು ಅಂತ ಹೇಳ್ಬಿಟ್ಟು. ಇನ್ನು ಹುಡುಗ ಹುಡುಗಿ ಈಗ ಮತ್ತೆ ರಿಸೆಪ್ಷನ್ ಇರುತ್ತಲ್ಲ, ದಾರ ಎಲ್ಲ ಆದಮೇಲೆ ಸುಮ್ಮನೆ ಎಲ್ಲರೂ ಸಿಗ್ತಾರಲ್ವ, ಅಪರೂಪಕ್ಕೆ ಎಲ್ಲರ ಜೊತೆ ಮಾತಾಡಿಕೊಂಡು ಏನೋ ಒಂಥರ ಖುಷಿ ಇರುತ್ತೆ. ಏನಂದರೆ ಎಲ್ಲರೂ ರಿಲೇಟಿವ್ಸು ತುಂಬ ದಿನ ಆಗ್ಬಿಟ್ಟಿರುತ್ತೆ ಸಿಕ್ಕಿ. ಸೊ ಎಲ್ಲ ಮಾತಾಡ್ತಾ ಇರ್ತೀವಿ. ಚಿಂಟು, ಲೇಖನ ಅವ್ರದ್ದಂತೂ ಕರಣೆಲ್ಲ ಅವ್ರದ್ದೇ ಫುಲ್ಲು ಓಡಾಡೋದು, ಅವರು ಆ ಕಡೆಯಿಂದ ಈ ಕಡೆಗೆ ಆ ಥರ ಎಲ್ಲ. ಹಾಗೆ ಟೈಮ್ ಕೂಡ ಆಯಿತು. ಫೈನಲಿ ಏನಂತ ಹೇಳಿದ್ರೆ, ಹುಡುಗ ಹುಡುಗಿನ ಕೈಗೆ ಹಾಕ್ಸೋದು ಅಂತ ಹೇಳ್ತಾರೆ. ಹುಡುಗಿ ಮನೆಯವ್ರ ಕೈಯಲ್ಲಿ ಹುಡುಗಂದು ಕೈ ಇಡ್ತಾರೆ. ಹಾಗೆ ಹುಡುಗನ ಮನೆ ಕೈಯಲ್ಲಿ ಹುಡುಗಿ ಕೈ ಇಟ್ಟು, ಇದು ಇನ್ಮೇಲೆ ನಮ್ಮ ಮಗಳಲ್ಲ ನಿಮ್ಮ ಮಗಳು, ನಮ್ಮ ಮಗ ಅಲ್ಲ ನಿಮ್ಮ ಮಗ ಅಂತ ಹೇಳೋವಂಥ ಟೈಮ್ ಇದು. ಸೊ ಅಂದ್ರೂ ಎಲ್ಲರಿಗೂ ಸ್ವಲ್ಪ ಬೇಜಾರಾಗ್ತಾಯಿತ್ತು ಅಲ್ಲಿರೋರಿಗೆಲ್ಲ. ಏನಂದರೆ ಗೊತ್ತಲ್ಲ, ಹೆಣ್ಮಕ್ಳನ್ನ ಮದುವೆ ಮಾಡಿಕೊಡ್ಬೇಕಾದ್ರೆ ತಂದೆ ತಾಯಿಗೆ ದುಃಖ ಇದ್ದೇ ಇರುತ್ತೆ. ಹೆಣ್ಮಗು ಇನ್ನೊಂದು ಮನೆಗೆ ಹೋಗ್ತಾಳೆ ಅಂತ ಅಂದ್ಬಿಟ್ಟು. ಸೊ ಅವಳು ಅನುಷಾ ಕೂಡ ಅವಳಿಗೂ ಆಮೇಲೆ ಹೋಗ್ತಾ ಅವಳು ಅಳ್ತಾಯಿದ್ಲು, ಎಮೋಷ್ನಲ್ ಆಗಿದ್ಲು. ಆಮೇಲೆ ಅವ್ರ ಅಮ್ಮ ಕೂಡ ಅಳ್ತಾಯಿದ್ರು. ನಾವು ಹಂಗೆ ತಮಾಷೆ ಮಾಡ್ತಾಯಿದ್ವಿ, ಸುಮ್ಮನಿರಿ ಆಂಟಿ, ಇವಾಗಲೂ ಹಂಗೆ ಇದ್ದೀರಾ ನೀವು, ಹೆಂಗಿದ್ದೀರಾ ಇವಾಗ, ನೀವು ಮದುವೆ ಟೈಮಲ್ಲಿ ಅಳ್ತಾಯಿದ್ರಿ, ಇವಾಗೆಲ್ಲ ಆರಾಮಾಗಿದ್ದೀರಾ ಅಲ್ವಾ, ಹಂಗೆ ಅವಳು ಸರಿ ಹೋಗ್ತಾಳೆ, ಏನಿಲ್ಲ ಅಡ್ಜಸ್ಟ್ ಆಗ್ತಾಳೆ ಅಂತ ಅಂದ್ಬಿಟ್ಟು. ಏನೇ ಆಗಲಿ ಅದೊಂದು ಎಮೋಷ್ನಲ್ ಟೈಮ್. ಹೆಣ್ಮಕ್ಳನ್ನ ಈ ಥರ ಕೈಗೆ ಹಾಕೋದು ಕಳಿಸೋ ಟೈಮಲ್ಲಿ ಎಲ್ಲರ ಕಣ್ಣು ಸ್ವಲ್ಪ ಲೈಟಾಗಿ ಒದ್ದೆ ಆಗಿತ್ತು. ಅದನ್ನು ನೆನೆಸ್ಕೊಂಡು ಫೈನಲಿ ಒಂಥರ ಒಳ್ಳೆ ರೀತಿ ಎಲ್ಲ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ ಎಲ್ಲ ಮುಗೀತು. ತುಂಬಾ ಖುಷಿ ಆಯಿತು. ನಾನು ಹಾಗೆ ಶಿಲ್ಪ ಇಬ್ಬರು ಮಾತಾಡ್ತಾ ಅದು ಇದು ಏನೋ ತಮಾಷೆ ಮಾಡ್ತಾ ಅವಳಿಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡೆ ಅಂತ ಹೇಳ್ತಾಯಿದ್ದೆ. ಸೊ ಅವಳು ನೋಡ್ತಾ ಇದ್ದಾಳೆ, ನೋಡಿ ಹಾಯ್ ಮಾಡ್ತಾಯಿದ್ದಾಳೆ, ಹಾಯ್ ಮಾಡು ಅಂತ ಹೇಳಿದೆ. ಸೊ ಬಾಳೆಹಣ್ಣು ಕೂಡ ತೋರಿಸ್ತಾ ಇದ್ದಾಳೆ. ನಾನು ರೇಗಿಸ್ತಾ ಇದ್ದೆ, ಎಲ್ಲ ಬಾಳೆಹಣ್ಣು ಸಿಕ್ತು ಅಂತ ತಿನ್ಕೊಂಬಿಟ್ಟು ಆಮೇಲೆ ನೀನೇನೆ ಅಲ್ಲೇನೋ ಶಾಸ್ತ್ರಕ್ಕೆ ಬೇಕು ಅದು ಇಡು ಅಂತ ಅಂದ್ಬಿಟ್ಟು.
ಇವಾಗ ಎಲ್ಲರ ಆಶೀರ್ವಾದ ತೊಗೊಳ್ತಾ ಇದ್ದಾರೆ, ಇನ್ನೇನೋ ಹೊರಡಬೇಕು ಹುಡುಗ ಹುಡುಗಿ, ಹಾಗಾಗಿ ಆಶೀರ್ವಾದ ತೊಗೊಳ್ತಾ ಇದ್ದಾರೆ. ಸೊ ಮಿನಿಮಮ್ ಎಷ್ಟು ಟೈಮ್ ಆಯಿತು ಅಂತ ಅಂದರೆ ಇದೆಲ್ಲ ಮುಗಿಯೋವರೆಗೂ ಸುಮಾರು ಒಂದು 5:45 ಆ ಥರ ಆಯಿತು. ನಾವು ಇನ್ನು ಮೈಸೂರಿಗೆ ಹೊರಡಬೇಕಿತ್ತು ಅರ್ಜೆಂಟಾಗಿ. ಇವ್ರು ನೋಡಿ, ಇವರು ನನ್ನ ಕೋ ಸಿಸ್ಟರ್ಸ್ ಅವರಿಬ್ಬರು ಕೂಡ. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಆದರೂ ಬೆಳಿಗ್ಗೆದಿದ್ದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇಷ್ಟರಲ್ಲಿ ಆಗಲೇ ಹುಷಾರು ತಪ್ಪಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.